ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ದಾರುಣವಾಗಿ ಸಾವನ್ನಪ್ಪಿದ್ರಲ್ಲ. ಕ್ರೀಡಾಪಟುಗಳು, ಕಲಾವಿದರು, ರಾಜಕಾರಣಿಗಳ ಬಗ್ಗೆ ಅಭಿಮಾನ ಇರಲಿ, ಆದರೆ ಅಂಧಾಭಿಮಾನ ಬೇಡ ಅಂತ ಜಯಮೃತ್ಯುಂಜಯ ಶ್ರೀಗಳು ಒಂದು ಕಿವಿ ಮಾತನ್ನು ಕೊಟ್ಟಿದ್ದಾರೆ ಈಗಿನ ಯುವ ಜನತೆಗೆ. ಅಭಿಮಾನ ಇರಲಿ, ಅಂಧಾಭಿಮಾನ ಬೇಡ. ಅದು ಕಲಾವಿದರಾಗಲಿ, ಕ್ರೀಡಾಪಟುಗಳಾಗಲಿ ಅಥವಾ ಪೊಲಿಟಿಷಿಯನ್ಸ್ ಆಗಲಿ, ಅಂಧಾಭಿಮಾನ ಬೇಡ, ಅಭಿಮಾನ ಇದ್ರೆ ಸಾಕು ಅಂತ ಜಯಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಕೂಡಲ ಸಂಗಮದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕಲಬುರಗಿಯಲ್ಲಿ ಅಂಧಾಭಿಮಾನಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಪ್ರೀತಿ ಅಭಿಮಾನಕ್ಕಿಂತ ಮೊದಲು ಏನು ಮುಖ್ಯ ಹೇಳಿ, ಜೀವ ಮುಖ್ಯ ಅನ್ನೋದು ನಮ್ಗೆ ಗೊತ್ತಿರಬೇಕು. ಜೀವ ಕಳೆದುಕೊಂಡು ಅಭಿಮಾನವನ್ನು ವ್ಯಕ್ತಪಡಿಸಬಾರದು. ಸಾಮಾಜಿಕ ಜಾಲತಾಣದಿಂದ ಜನ ಅಂಧಾಭಿಮಾನಕ್ಕೊಳಗಾಗ್ತಾ ಇದ್ದಾರೆ. ಕಲಾವಿದರು, ಆಟಗಾರರ ಬಗ್ಗೆ ಅಭಿಮಾನ ಇದ್ರೆ ಸಾಕು, ಆದರೆ ಅವರೇ ನಮಗೆ ರಿಯಲ್ ನಾಯಕರೇನಾಗಿರಲ್ಲ. ನಮ್ಮ ನಿಜವಾದ ನಾಯಕರು ದೇಶ ಕಾಯುವ ಸೈನಿಕರು, ದೇಶಕ್ಕೆ ಅನ್ನ ಕೊಡುವ ರೈತರು ಹಾಗೂ ಶಿಕ್ಷಕರು ನಮ್ಮ ನಾಯಕರಾಗಿರ್ತಾರೆ. ಈ ಘಟನೆಯಿಂದ ದೇಶವೇ ತಲೆ ತಗ್ಗಿಸುವಂತಾಗಿದೆ ಅಂತ ಇದೀಗ ಶ್ರೀಗಳು ಯುವ ಜನತೆಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಅಭಿಮಾನ ಸಾಕು, ದುರಾಭಿಮಾನ, ಅಂಧಾಭಿಮಾನ ಬೇಡ. ನಮ್ಮ ಕಲಾವಿದರ ಬಗ್ಗೆ, ನಮ್ಮ ಕ್ರೀಡಾಪಟುಗಳ ಬಗ್ಗೆ, ನಮ್ಮ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಮಾನ ಇದೆ, ಅಂಧಾಭಿಮಾನ ಬೇಡ. ನಮಗೆ ಪ್ರೀತಿ ಅಭಿಮಾನಕ್ಕಿಂತ ಜೀವನ ಭಾಳ ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು, ಯಾವ ಕಲಾವಿದರು ಯಾರು ಸಹ ಹೇಳೋದು. ಅದು ಇವತ್ತು ಎಲ್ಲೇ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಅಂಧಾಭಿಮಾನ ಆಗಿ ಮಾರ್ಪಟ್ಟು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗಿದೆ. ಅದಾಗಬಾರ್ದು. ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರು ಚಲನಚಿತ್ರ ನಟರ ಮೇಲೆ ಅಭಿಮಾನ ಇದ್ದಂಥ ಏನಾದರೂ ಅಕಾಲಿಕ ಮೃತ್ಯುವಾದಾಗ ಆತ್ಮಹತ್ಯೆ ಮಾಡ್ತಾರೆ ಅಂತ ಅನೇಕ ಘಟನೆ ನಾವು ಕಾಣ್ತೀವಿ. ಅಂಥದ್ದು ಅಂಧಾಭಿಮಾನಗಳು ಯಾರು ಇಟ್ಕೊಳ್ಬೇಕು, ಅವ್ರ ಬಗ್ಗೆ ಅಭಿಮಾನ ಇರಲಿ. ನಮ್ಮ ನಾಡನ್ನು ಸಾಂಸ್ಕೃತಿಕವಾಗಿ, ಕ್ರೀಡೆಯ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ, ಕಲಾವಿದರ ಬಗ್ಗೆ ಗೌರವ ಇರಲಿ, ಅಭಿಮಾನ ಇರಲಿ. ಆದರೆ ಅವರೇ ನಮ್ಮ ರಿಯಲ್ ನಾಯಕರು. ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ, ದೇಶಕ್ಕಾಗಿ ಸೈನಿಕ, ನಮಗೆ ತಿದ್ದಿ ಬುದ್ಧಿ ಇಡುವಂಥ ಶಿಕ್ಷಕರು. ಅವರು ಕಲಿಸಿದ ಮೇಲೆ ನಾವು ಒಳ್ಳೆ ಕ್ರೀಡಾಪಟುಗಳಾಗ್ತೀವಿ, ಒಳ್ಳೆ ಚಲನಚಿತ್ರ